ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ದೇವರ ಕೃಪೆ ನಿಮಿತ್ತವಾಗಿ ನಾವೆಲ್ಲರೂ ಸಹ ಪ್ರತಿ ದಿವಸವೂ ನಾವು ಸುರಕ್ಷಿತವಾಗಿ ಕಾಪಾಡಲ್ಪಟ್ಟು ನಡೆಸಲ್ಪಡುತ್ತಾ ಇದ್ದೇವೆ. ಈ ದಿವಸದಲ್ಲಿ ದೇವರ ವಾಕ್ಯದ ಧ್ಯಾನಕ್ಕೋಸ್ಕರವಾಗಿ ಆರಿಸಿಕೊಳ್ಳಲ್ಪಟ್ಟಂಥ ದೇವರ ವಾಕ್ಯ ಯೆಶಾಯನ ಪ್ರವಾದನಾ ಪುಸ್ತಕ 64ನೇ ಅಧ್ಯಾಯ ಅದರ 4ನೇ ವಾಕ್ಯ. ನಿನ್ನನ್ನು ಬಿಟ್ಟರೆ ನಿರೀಕ್ಷಿಸುವವನಿಗೆ ಕಾರ್ಯಕರ್ತನಾದ ಯಾವ ದೇವರನ್ನು ಆದಿಯಿಂದ ಯಾರೂ ಕೇಳಲಿಲ್ಲ, ಯಾರ ಕಿವಿಗೂ ಬೀಳಲಿಲ್ಲ, ಯಾರ ಕಣ್ಣು ಕಾಣಲಿಲ್ಲ. ದೇವರ ವಾಕ್ಯವು ಸ್ಪಷ್ಟವಾಗಿ ನಿರೀಕ್ಷಿಸುವವರ ಕುರಿತಾಗಿ ಬರೆಯಲ್ಪಟ್ಟಿದೆ. ಈ ದಿವಸದಲ್ಲಿ ಯೆಹೋವನನ್ನು ನಿರೀಕ್ಷಿಸುವ ಫಲದ ಕುರಿತಾಗಿ ನಾವು ಧ್ಯಾನಿಸೋಣ. ಕರ್ತನನ್ನು ನಿರೀಕ್ಷಿಸುವವರನ್ನು ದೇವರೆಂದಿಗೂ ಸಹ ಆಶಾಭಂಗಪಡಿಸುವುದಿಲ್ಲ. ಆತನು ಮನುಷ್ಯನಲ್ಲ ಸುಳ್ಳಾಡಲಿಕ್ಕೆ, ಆತನೆಂದಿಗೂ ಸಹ ತನ್ನ ಮಾತನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ದೇವರ ವಾಕ್ಯದ ಆಳದ ಅರ್ಥವನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಯಾವ ದೇವರನ್ನು ಆದಿಯಿಂದ ನೋಡಿಲ್ಲ, ಯಾರನ್ನು ಕೇಳಲಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡುತ್ತೇವೆ. ಅನೇಕ ಸಾರಿ ನಾವು ನಿರೀಕ್ಷೆ ಇಟ್ಟಿರುವಂಥ ವಿಷಯಗಳು ತುಂಬ ನಿಧಾನಗತಿಯಲ್ಲಿ ದೇವರು ಕಾರ್ಯ ಮಾಡುವ ಹಾಗೆ ನಮಗೆ ತೋಚಬಹುದು. ಅನೇಕ ಸಾರಿ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾ ಇಲ್ಲ. ಯಾವ ವಿಷಯಕ್ಕಾಗಿ ನಾನು ಕಾದಿದ್ದೇನೋ, ಯಾವ ವಿಷಯವನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು ನಾವು ಪ್ರಾರ್ಥಿಸುತ್ತಾ ಇದ್ದೇವೋ ಆ ವಿಷಯಕ್ಕೆ ಉತ್ತರವೇ ಸಿಗುತ್ತಾ ಇಲ್ಲ ಎಂಬುದಾಗಿ ನಾವು ಯೋಚಿಸಬಹುದು. ಒಂದು ಕಾರ್ಯವನ್ನು ಮಾತ್ರ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ದೇವರು ಎಲ್ಲವನ್ನ ತನ್ನ ಕಾಲದಲ್ಲಿ, ತನ್ನ ಸಮಯದಲ್ಲಿ ಆತನು ಮಾಡಿ ಮುಗಿಸುವಂಥ ದೇವರಾಗಿದ್ದಾನೆ. ತನ್ನ ವಾಗ್ದಾನಗಳಲ್ಲಿ ಆತನು ನಂಬಿಗಸ್ತನಾಗಿದ್ದಾನೆ. ಕೆಲವೊಬ್ಬ ದೇವ ಭಕ್ತರು ಅವರು ದೇವರ ಸಾನ್ನಿಧ್ಯದಲ್ಲಿ ಅವರು ವಾಗ್ದಾನಗಳ ಹೊಂದಿಯೂ ಸಹ ಅವರು ಕಾದಿದ್ದು ನಿರೀಕ್ಷಿಸಿ ಪಡ್ಕೊಂಡಂಥ ಭಕ್ತರುಗಳ ಜೀವಿತವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಅಬ್ರಹಾಮನು ವಾಗ್ದಾನವನ್ನು ಹೊಂದಿಕೊಂಡು 25 ವರ್ಷಗಳು ಅವನು ಕಾದಿದನು. ಮೋಶೆಯು 40 ವರ್ಷ ಕಾದಿದನು. ಯೋಸೇಫನು 13 ವರ್ಷ ಕಾದಿದನು. ದಾವೀದನು ಅಭಿಷೇಕಿಸಲ್ಪಟ್ಟು 15 ವರ್ಷಗಳ ಕಾಲ ಅವನು ಕಾದಿದನು. ನಂತರವಾಗಿ ಎಲ್ಲಕ್ಕಿಂತಲೂ ಮುಖ್ಯವಾದದ್ದು ಯೇಸು ಕ್ರಿಸ್ತನು 30 ವರ್ಷಗಳು ಕಾದಿದ್ದು ತನ್ನ ಕಾಲದಲ್ಲಿ ತಾನು ದೇವರ ಉನ್ನತವಾದಂಥ ಚಿತ್ತವನ್ನು ನೆರವೇರಿಸುವುದಕ್ಕೆ ಆತನು ಪ್ರಾರಂಭಿಸಿದನು. ದೇವ ಮಗುವೆ, ಕಾಯುವಂಥದ್ದು ನಮ್ಮನ್ನು ಅನೇಕ ಸಾರಿ ನಿರುತ್ಸಾಹಪಡಿಸಬಹುದು. ನಾವು ಆತ್ಮದಲ್ಲಿ ಕ್ಷೀಣತೆಯನ್ನು ಹೊಂದಬಹುದು, ನಮ್ಮ ಶರೀರದಲ್ಲಿ ನಾವು ಕ್ಷೀಣತೆಯನ್ನು ಹೊಂದಬಹುದು. ಆದರೆ ಒಂದನ್ನು ಮಾತ್ರ ಜ್ಞಾಪಕ ಇಟ್ಟುಕೊಳ್ಳೋಣ, ಆತನು ನೆರವೇರಿಸಿಯೇ ನೆರವೇರಿಸುತ್ತಾನೆ. ಆತನು ನಿಧಾನವಾಗಿ ಕಾರ್ಯ ಮಾಡಿದರೂ ಆತನು ನಮಗಾಗಿ ಕಾರ್ಯ ಮಾಡುತ್ತಿದ್ದಾನೆ. ನಾವು ಕಾಯುತ್ತಿರುವಂಥ ಸಮಯದಲ್ಲಿ ಆತನು ನಮಗಾಗಿ ಕಾರ್ಯ ಮಾಡುತ್ತಲೇ ಇರುತ್ತಾನೆ. ಆತನು ಮೌನವಾಗಿರುವುದಿಲ್ಲ, ಆತನು ನಮಗೋಸ್ಕರ ಕಾರ್ಯ ಮಾಡುತ್ತಲೇ ಇರುತ್ತಾನೆ. ನೋಡಿ, ಈ ದೇವ ಭಕ್ತರೆಲ್ಲರೂ ಕಾದಿದ್ದು ಹೊಂದಿಕೊಂಡರು. ನಾವು ಸಹ ನಮ್ಮ ಪ್ರಾರ್ಥನೆಯಲ್ಲಿ, ನಂಬಿಕೆಯಲ್ಲಿ ಆತನ ನಿರೀಕ್ಷಿಸೋಣ. ಆತನು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ನೀವು ಯಾವ ವಿಷಯಕ್ಕಾಗಿ ನೀವು ಕಾದಿದ್ದೀರೋ, ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಕೆಲಸಕ್ಕಾಗಿ, ನಿಮ್ಮ ಭವಿಷ್ಯದ ಕಾರ್ಯಗಳಿಗಾಗಿ ನೀವು ಕಾದಿದ್ದೀರೋ, ನಂಬಿಕೆಯಿಂದ ಕಾದಿರಿ. ಆತನು ತಕ್ಕ ಕಾಲದಲ್ಲಿ ಉತ್ತರವನ್ನು ಕೊಡುವಂಥ ದೇವರಾಗಿದ್ದಾನೆ. ಹಾಗೆ ನಾವು ಪ್ರಾರ್ಥನೆ ಮಾಡೋಣವೇ? ಒಳ್ಳೆಯ ಯೇಸು ಸ್ವಾಮಿ, ಈ ದಿವಸದಲ್ಲಿ ನಮ್ಮನ್ನು ತಗ್ಗಿಸಿ ಒಪ್ಪಿಸಿಕೊಡುತ್ತಾ ಇದ್ದೇವೆ. ನಿನ್ನ ವಾಕ್ಯವು ಹೇಳುವ ಪ್ರಕಾರವಾಗಿ ದೇವರೇ, ನಿನ್ನನ್ನೇ ನಿರೀಕ್ಷಿಸುವವರನ್ನು ನೀನು ಎಂದಿಗೂ ಸಹ ಕೈ ಬಿಡುವುದಿಲ್ಲ ಸ್ವಾಮಿ. ನಿನ್ನ ಮಕ್ಕಳು ಯಾವ ಕಾರ್ಯಕ್ಕಾಗಿ ನಿನ್ನನ್ನು ನಿರೀಕ್ಷಿಸಿ ಅವರು ಕಾದಿದ್ದಾರೋ, ಪ್ರಾರ್ಥಿಸುತ್ತಾ ಇದ್ದಾರೋ ದೇವರೇ, ನೀನು ಆ ಕಾರ್ಯಗಳು ನಿನ್ನ ಕಾಲದಲ್ಲಿ ನಿನ್ನ ಚಿತ್ತಕ್ಕೆ ಅನುಸಾರವಾಗಿ ಅವರ ಜೀವನಕ್ಕೆ ನೀನು ನಡೆಸಬೇಕಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.